ಒಂದು ದಶಕದ ಕಾಲ ಈ ಕೇಸ್ ಸಂಬಂಧ ಹೋರಾಟ ನಡೆದಿತ್ತು ಕೋರ್ಟ್ನಲ್ಲಿ. 2016ರಲ್ಲಿ ಪ್ರಕರಣ ನಡೆದಿದ್ದು 2026ರಲ್ಲಿ ತೀರ್ಪು ಬಂದಿತ್ತು. ಈ ಕೇಸ್ ಸಂಬಂಧ ಹೋರಾಟವನ್ನ ಮಾಡಿದವರಲ್ಲಿ ಬಸವರಾಜ ಕೊರವರ ಪ್ರಮುಖರು. ನನ್ನ ಪತಿಯ ಹೋರಾಟಕ್ಕೆ ಹೆಮ್ಮೆ ಇದೆ ಅಂತ ಹೇಳಿ ಬಸವರಾಜ ಕೊರವರ ಅವರ ಪತ್ನಿ ಸುಮಂಗಲ ಮಾತನಾಡಿದ್ದಾರೆ. ಪ್ರಭಾವಿ ರಾಜಕಾರಣಿಯ ವಿರುದ್ಧ ನನ್ನ ಪತಿ ಹೋರಾಟವನ್ನ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಸುಮಂಗಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತೀರ್ಪು ಪ್ರಕಟ ಆದ ಮೇಲೆ ನನಗೆ ಸಾಕಷ್ಟು ಭಯ ಆಯಿತು. ಪತಿಗೆ ಬೆದರಿಕೆ ಕರೆಗಳು ಸಾಕಷ್ಟು ಬರ್ತಾ ಇವೆ, ಭಯ ಕಾಡ್ತಾ ಇದೆ. ರಾತ್ರಿ ಮನೆ ಬಳಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿತ್ತು ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಬಸವರಾಜ ಕೊರವರ ಪತ್ನಿ ಸುಮಂಗಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ವಿನೋದ್ ಮಾತನಾಡಿಸಿದ್ದಾರೆ. ನೋಡೋಣ. ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಹಿನ್ನೆಲೆ ಈಗಾಗಲೇ ಏನು ನಿನ್ನೆ ನ್ಯಾಯಾಲಯದಿಂದ ಶಾಸಕ ವಿನಯ್ ಕುಲಕರ್ಣಿ ಅವರಿಗೆ ದೋಷಿ ಅನ್ನೋ ಒಂದು ಆದೇಶವನ್ನ ಈಗಾಗಲೇ ಮಾಡಿರುವಂತದ್ದು. ಈ ಒಂದು ನ್ಯಾಯಾಲಯದ ತೀರ್ಪಿಗೆ ಸಾಕಷ್ಟು ಜಯ ಸಿಕ್ಕಿದೆ ಅಂತಂತಂದ್ರೆ ಏನು ಬಸವರಾಜ್ ಕೊರವರ್ ಏನಿದೆ ಇದ್ದಾರೆ ಅವರ ಒಂದು ಹೋರಾಟದ ಪ್ರತಿಫಲ ಈ ಒಂದು ನ್ಯಾಯಾಲಯದ ಆದೇಶ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈಗ ನಮ್ಮ ಜೊತೆ ಏನು ಕೊರವರ್ ಬಸವರಾಜ್ ಕೊರವರ್ ಅವರ ಪತ್ನಿ ಸುಮಂಗಲಾ ಕೊರವರ್ ಇದ್ದಾರೆ. ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ಹೋರಾಟಕ್ಕೆ ಈ ಒಂದು ನ್ಯಾಯ ಸಿಗಬೇಕು ಅನ್ನೋ ಒಂದು ಹೋರಾಟಕ್ಕೆ ಸಾಕಷ್ಟು ಹೋರಾಟ ಮಾಡಿದಂತವ್ರು ನಿಮ್ಮ ಪತಿ, ಏನ್ ಹೇಳ್ತೀರಿ? ಸರ್, ಅವರು ಹೋರಾಟದ ಬಗ್ಗೆ ನನಗೆ ಬಹಳ ಹೆಮ್ಮೆ ಐತಿ. ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಬಹಳ ಹೆಮ್ಮೆ ಐತಿ. ಇವ್ರು ಇಂಥವು ಎಲ್ಲ ಸಾಮಾಜಿಕ ಕಲ್ಯಾಣ ಆಗುವಂತ ಕೆಲಸಗಳನ್ನ ಏನ್ ಮಾಡ್ಕೋತ ಬಂದಿದಾರಲ್ಲ, ಎಲ್ಲರಿಗೂ ಬಹಳ ಉಪಯೋಗ ಆಗೈತಿ, ದೇಶಕ್ಕೂ ಉಪಯೋಗ ಆಗತೈತಿ ಸರ್. ಹಂಗಾಗಿ ಇಂಥ ಪ್ರಭಾವಿ ರಾಜಕಾರಣಿಗಳು ಇನ್ನು ಮುಂದೆ ಹುಟ್ಟಬಾರ್ದು, ಅಂತ ಧೈರ್ಯವನ್ನ ಮಾಡಬಾರ್ದು ಅಂತಂದು ನಾವು ಕೇಳ್ಕೊತೀವಿ ಸರ್. ಇಷ್ಟು ಹೋರಾಟದಲ್ಲಿ ಸಾಕಷ್ಟು ಜೀವ ಬೆದರಿಕೆಗಳು ಕರೆಗಳು ಕೂಡ ಬಂದಿರುವಂತದ್ದು ಎಲ್ಲ ಯಾವ ರೀತಿಯಾಗಿ ಫೇಸ್ ಮಾಡಿದ್ರೆ? ಯಾಕಂದ್ರೆ ಕುಟುಂಬ ಒಂದು ತುಂಬ ಕುಟುಂಬ ಇರುತ್ತೆ, ಅದನ್ನೆಲ್ಲ ನಿಭಾಯಿಸಬೇಕಾಗಿರುತ್ತೆ. ಏನ್ ಹೇಳ್ತೀರಿ ಸರ್? ಕುಟುಂಬದ ವಿಷಯಕ್ಕೆ ಬಂದ್ರೆ ಅವರು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಕುಟುಂಬಕ್ಕೆ ಇಂಥ ಭಯಾನಕ ಸುದ್ದಿ ಅಂತೂ ಯಾವತ್ತೂ ಮುಟ್ಟಿಸ್ಕೋತ ಬಂದಿಲ್ಲ, ಹೇಳ್ಕೊತ ಬಂದಿಲ್ಲ, ಅಂದ್ರೆ ಹೆದರ್ಸ್ಲಿಲ್ಲ. ಅಂದ್ರೆ ಇವರು ನಮಗ್ ಗೊತ್ತಾಗ್ಲಾರ್ದಂಗನ ಅವರೆಲ್ಲ ನಿಭಾಯಿಸ್ಕೊಂತ ಹೋದ್ರು. ಇನ್ನು ಮುಂದೆ ಏನಾಯ್ತಲ್ಲ, ಹೆದರಿಕೆ ಆಗ್ತೈತೇನೋ ಅನಸತೈತಿ ಸರ್. ನಿನ್ನೆ ಏನೋ ಇದು ಕೇಸು ಇದಾತಲ್ಲ, ಫೈನಲ್ ರಿಸಲ್ಟ್ ಬಂತಲ್ಲ, ಅವಾಗಿಂದ ಯಾಕೋ ನನಗೂ ಒಂಥರ ಇರ್ಲಿ, ಇಷ್ಟು ದಿನ ಬಹಳ ಧೈರ್ಯ ಮಾಡಿದ್ವಿ. ಇನ್ನು ಮುಂದೆ ಇವು ರಾಜ್ಯದೊಳಗ ಸಾಕಷ್ಟು ಇಂಥವು ಕಾರಣಗಳು ಕಾಣಕತ್ತಾವಲ್ಲ, ನೋಡಾತ್ತೀವಿ, ಟಿವಿ ನೋಡಾತ್ತೀವಿ. ಯಾರಿಗ ಜೀವ ಬೆದರಿಕೆ ಅದು ಒಂದ್ ಸ್ವಲ್ಪ ಹೆದರಿಕೆ ಹುಟ್ಕೋತಾ ಹೋಗ್ತೈತಿ ಅಂತ ಹೇಳಕತ್ತೇನಿ. ಈ ಹೋರಾಟದಾಗ ಯಾರು ಭಾಗವಹಿಸಾರಲ್ಲ ಪಾಪ ಅವ್ರಿಗೆಲ್ಲರಿಗೂ ರಕ್ಷಣೆ ಕೊಡ್ಬೇಕಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಸರ್. ಈಗಾಗಲೇ ಈ ಹಿಂದೆ ಒಮ್ಮೆ ನೀವು ಸುದ್ದಿಗೋಷ್ಠಿಯನ್ನ ಮಾಡಿದ್ರಿ, ನನಗೆ ನಮ್ಮ ಕುಟುಂಬಕ್ಕೆ ಪ್ರಾಣ ಭಯ ಇದೆ, ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದಾವೆ ಅಂತ ಹೇಳಿ. ಅದಕ್ಕೆ ಯಾವ ರೀತಿಯಾದಂತ ಒಂದು ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡಿತ್ತು? ಏನಾದ್ರು? ಇಲ್ಲ ಸರ್, ಲಾಸ್ಟ್ ಟೈಮ್ ನಾನೇನು ನಿಮ್ಮ ಮುಖಾಂತರ ನಾನು ಕೇಳ್ಕೊಂಡಿದ್ದೆ, ಯಾವ ಪೊಲೀಸರು ಯಾರು ನಮ್ಗೆ ಫ್ಯಾಮಿಲಿಗಾತು ನಮ್ಮ ಯಜಮಾನ್ರಿಗಾತು ರಕ್ಷಣೆ ಕೊಟ್ಟಿಲ್ಲ ಸರ್. ಹಾಗಾಗಿ ನನಗೆ ಈ ಸಲ ನಿಮ್ಮ ಮುಖಾಂತರ ಇನ್ನೊಂದ್ಸಲ ಕೇಳ್ಕೊತೀನಿ, ದಯವಿಟ್ಟು ಇಂಥ ಹೋರಾಟಗಳನ್ನು ಮಾಡುವಂಥವ್ರಿಗೆ ಇಂಥ ಪ್ರಭಾವಿ ವ್ಯಕ್ತಿಗಳನ್ನ ಮಟ್ಟ ಹಾಕೋದ್ರೊಳಗ ಏನು ಕೆಲಸ ಮಾಡತ್ತಾರಲ್ಲ ಅಂತವ್ರಿಗೆ ನೀವೆಲ್ಲರೂ ಸಹಕಾರ ಕೊಡಬೇಕು, ಅಂತವ್ರಿಗೆ ರಕ್ಷಣೆ ಕೊಡಬೇಕು ಅಂತ ನಾ ಕೇಳ್ಕೊತೀನಿ ಸರ್. ಈಗೇನಾದ್ರೂ ಒಂದು ಪೊಲೀಸ್ ಭದ್ರತೆಯನ್ನು ನಿಮ್ಮ ಮನೆಗೆ ಕೊಟ್ಟಿರುವಂತದ್ದು ಏನಾದ್ರೂ ಇದೆಯಾ? ಸರ್, ನಾನು ನಿನ್ನೆ ನಮ್ಮ ತಾಯಿ ಮನೆಗೆ ಹೋಗಿದ್ದೆ, ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿ ಮುಗಿಸ್ಕೊಂಡು ಬಂದಾಗ ಸಾಯಂಕಾಲ ರಾತ್ರಿ 9 ಗಂಟೆ ಆಗಿತ್ತು. ಅವಾಗ ಇಬ್ಬರು ಪೊಲೀಸ್ ಅಂತೂ ಬಂದು ಕಾವಲು ಇದ್ರು. ಪಾಪ ಅವ್ರು ಭಾಳ ಸಹಕರಿಸಿದ್ರು. ಮೇಡಮ್, ನೀವು ಹೆದರಬೇಡ್ರಿ, ನಾವಿದ್ದೀವಿ ಬಾಗಲ್ದಾಗ, ನೀವು ಕದ ಹಾಕೊಡ್ರಿ, ಆರಾಮ್ ನಾವು ಮಲ್ಕೊಡ್ರಿ, ನಾವಿದ್ದೇವೆ ಅಂತಂದು ಅಂದ್ರು. ಅದೊಂದು ಧೈರ್ಯ ಸಾಕಾಗಿತ್ತು. ಯಾಕಂದ್ರೆ ನನ್ನ ಮಕ್ಕಳು ನಾನು ಒಬ್ಬೇಳು ಇಬ್ಬರೇ 3 ಮಂದಿ ಇದ್ದಿದ್ದ ಕಾರಣಕ್ಕೆ ಅವರು ಕೊಟ್ಟಂತ ನನಗ ಧೈರ್ಯ ನನಗ ಬಹಳ ಉಪಯುಕ್ತ. ಈಗ ಸದ್ಯಕ್ಕೆ ಏನಾದ್ರು ಇದಾರ? ಇವತ್ತೇನಾದ್ರು ಬಂದಿದ್ರು ಸರ್? ಇವತ್ತು ಬೆಳಗಿಂದ ಏನ್ ಬಂದಿಲ್ಲ ಸರ್, ನಿನ್ನೆ ನೈಟ್ ಎಲ್ಲ ಪೂರ ಇತ್ತು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂತದ್ದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನ್ನುವಂತ ಭಯ ಕುಟುಂಬದಲ್ಲಿರುತ್ತೆ ಅಂತ? ಸರ್, ಭಯ ಅಂತೂ ಸಾಮಾನ್ಯ ಇರ್ತೈತಿ ಸರ್. ಹಂಗಾಗಿ ಯಾಕಂದ್ರೆ ರಾಜ್ಯದೊಳಗ ಬಹಳ ಇಂಥವು ಆಗಾಕತ್ತಾವ, ದಯಮಾಡಿ ರಕ್ಷಣೆ ಕೊಡ್ರಿ. ಹೋರಾಟ ಮಾಡುವಂಥವ್ರಿಗೆ ಇಂಥ ಪ್ರಭಾವಿ ರಾಜಕಾರಣಿಗಳು ಅಥವಾ ಇಂಥವು ಪ್ರಭಾವಿಗಳು ಏನು ಮಾಡಾತಾರ, ಕೃತ್ಯಗಳನ್ನ ಮಾಡಾಕತ್ತಾರಲ್ಲ, ಅಂಥವ್ರನ್ನ ಮಟ್ಟ ಹಾಕಕ್ ಒಬ್ರು ಯಾರೋ ಅದಾರಪ್ಪ ಅಂದ್ರೆ
ಅಂಥವ್ರಿಗೆ ರಕ್ಷಣೆ ಕೊಡೋದು ನಿಮ್ಮ ಧರ್ಮ. ದಯವಿಟ್ಟು ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ, ಅಂಥವ್ರನ್ನ ರಕ್ಷಣೆ ಮಾಡಿಕೊಡ್ರಿ. ನಮ್ಮ ರಾಜ್ಯದ ಹಿತದೃಷ್ಟಿಗಾಗಿ ನಾನು ನಿಮ್ಗೆ ಹೇಳ್ಕೊತೀನಿ. ಅಂಥವ್ರನ್ನ ನೀವು ಕಾಯ್ಕೊಂಡು ಅಂಥವ್ರಿಗೆ ನೀವು ರಕ್ಷಣೆ ಕೊಟ್ರಿ ಅಂತಂದ್ರೆ ಇನ್ನು ಇಂಥ ರಾಜಕಾರಣಿಗಳು ಹುಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಸರ್. ಇದಿಷ್ಟು ಸುಮಂಗಲ ಕೊರವರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಮುಳ್ಳೊಳ್ಳಿ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್, ಧಾರವಾಡ. ಇದು ಬಸವರಾಜ ಕೊರವರ ಈ ಪ್ರಕರಣದಲ್ಲಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾನೂನು ಹೋರಾಟವನ್ನ ಮಾಡಿದವರಲ್ಲಿ ಪ್ರಮುಖ ವ್ಯಕ್ತಿ ಈ ಬಸವರಾಜ ಕೊರವರ. ಅವರ ಪತ್ನಿ ಸುಮಂಗಲ ಅವರು ಮಾತನಾಡ್ತಾ ಇದ್ರು, ನಮಗೆ ಜೀವ ಬೆದರಿಕೆ ಇದೆ, ಭಯ ಇದೆ, ಆದರೂ ಪತಿ ಮಾಡಿದಂತಹ ಕೆಲಸದ ಬಗ್ಗೆ ಹೆಮ್ಮೆ ಇದೆ ಅನ್ನುವಂಥ ಮಾತನ್ನ ಹೇಳಿದ್ರು. 1 ದಶಕದ ಕಾಲ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡಿದ್ದು, ಹಲವು ಸಂದರ್ಭಗಳಲ್ಲಿ ಈ ಕೇಸ್ ಬಿದ್ದೇ ಹೋಗುತ್ತೆ, ಈ ಕೇಸ್ನಲ್ಲಿ ನ್ಯಾಯ ಸಿಗೋದಿಲ್ಲ, ಪ್ರಭಾವಿಗಳ ಕೈಯೇ ಮೇಲಾಗುತ್ತೆ, ಈ ರೀತಿಯಾದಂತಹ ಚರ್ಚೆಗಳೆಲ್ಲ ಎದ್ದಿದ್ವು. ಅಂತಹ ಸನ್ನಿವೇಶಗಳು ನಿರ್ಮಾಣ ಆಗಿದ್ವು. ಆದರೆ ಕಾನೂನಿನ ಮೇಲೆ ನಂಬಿಕೆಯನ್ನ ಇಟ್ಟಿದ್ರು, ಹೋರಾಟವನ್ನ ಮಾಡ್ತಾ ಇದ್ದಂಥವರು. ಅವರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಪ್ರಕರಣದ 17 ಆರೋಪಿಗಳು ಅಪರಾಧಿಗಳಾಗಿದ್ದಾರೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಶಿಕ್ಷೆ ಎಷ್ಟು ವರ್ಷಗಳ ಕಾಲ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆಯಾಗುತ್ತೆ ಅನ್ನೋದು ಕುತೂಹಲ. ಇವತ್ತಾದಂತಹ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. ಅಡಿಷನಲ್ ಸಾಲಿಸಿಟರ್ ಜನರಲ್ ವಾದವನ್ನ ಮಂಡನೆ ಮಾಡಿದಂತಹ ಟೈಮ್ನಲ್ಲಿ ಗಲ್ಲು ಶಿಕ್ಷೆಗೆ ನಾನು ಮನವಿ ಮಾಡ್ತಾ ಇಲ್ಲ, ಆದರೆ ಜೀವನ ಪರ್ಯಂತ ಜೈಲಲ್ಲೇ ಕಳೆಯುವಂತಹ ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥ ಮನವಿಯನ್ನ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಅವರ ಪರ ವಕೀಲರು ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡುವಂತಹ ಟೈಮ್ನಲ್ಲಿ 14 ವರ್ಷಗಳ ಜೀವಾವಧಿ ಶಿಕ್ಷೆ ಇದೆಯಲ್ಲ, ಇಂಥ ಶಿಕ್ಷೆಗಳು ಆ ವ್ಯಕ್ತಿ ತನ್ನ ತಪ್ಪನ್ನ ಸರಿಪಡಿಸಿಕೊಂಡು ಮತ್ತೆ ಉತ್ತಮವಾಗಿ ಬಾಳುವುದಕ್ಕೆ ಅವಕಾಶ ಕೊಡುತ್ತೆ. ಹಾಗಾಗಿ ಆ ರೀತಿಯಾದಂತಹ ಶಿಕ್ಷೆಯನ್ನ ಕೊಡಬೇಕೇ ಹೊರತು ಜೀವನ ಪರ್ಯಂತ ಜೈಲಿನಲ್ಲಿ ಕೊಳೆಯುವಂತಹ ಶಿಕ್ಷೆಯನ್ನ ಕೊಡಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾರೆ. ಶಿಕ್ಷೆಯ ಪ್ರಮಾಣ ನಾಳೆ ಪ್ರಕಟ ಆಗುತ್ತೆ. ಬಟ್ ವಿನಯ್ ಕುಲಕರ್ಣಿ ಅವರ ಮುಂದೆ ಇರುವಂತಹ ಆಯ್ಕೆಗಳಿಗೇನು? 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯಾದ್ರೆ ಶಾಸಕ ಸ್ಥಾನದಿಂದ ಅನರ್ಹರಾಗ್ತಾರೆ ವಿನಯ್ ಕುಲಕರ್ಣಿ. ಸದ್ಯದ ಸಿಚುವೇಶನ್, ಅವರ ವಿರುದ್ಧ ಇರುವಂತಹ ಚಾರ್ಜಸ್, ಅವರ ವಿರುದ್ಧ ಇರುವಂತಹ ಸೆಕ್ಷನ್ಸ್ ನ ಗಮನಿಸಿದ್ರೆ ವಿನಯ್ ಕುಲಕರ್ಣಿ ಅವರಿಗೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯಾಗೋದು ಪಕ್ಕ. ಏನ್ ಮಾಡೋದಕ್ಕೆ ಅವಕಾಶ ಇದೆ? ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಹೈಕೋರ್ಟ್ಗೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಅಪ್ಲಿಕೇಶನ್ ಅನ್ನ ಹಾಕಬೇಕು, ಅಲ್ಲಿ ಕಂಟೆಸ್ಟ್ ಮಾಡಬೇಕು, ಅಲ್ಲಿ ಕಾನೂನು ಹೋರಾಟವನ್ನ ಮಾಡಬೇಕು. ಹೈಕೋರ್ಟ್ಗೆ ಅಪೀಲನ್ನ ಹಾಕಬೇಕು. ಯಾವ ರೀತಿಯ ಅಪೀಲನ್ನ ಹಾಕಬೇಕು? ಈಗ ನಿನ್ನೆಯ ಆರ್ಡರ್ ಕಾಪಿ ಕೈಗೆ ಸಿಕ್ಕಿರುತ್ತೆ. ಯಾವ ಸೆಕ್ಷನ್ಗಳ ಮೇಲೆ ವಿನಯ್ ಕುಲಕರ್ಣಿ ಅವರ ಮೇಲೆ ಅವರನ್ನ ಅಪರಾಧಿ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿದೆ ಅನ್ನೋದನ್ನ ಅದರಲ್ಲಿ ಉಲ್ಲೇಖ ಮಾಡಿರ್ತಾರೆ. ಅದನ್ನ ತಮ್ಮ ಕಾನೂನು ಸಲಹೆಗಾರರ ಜೊತೆ ಚರ್ಚಿಸಿ ಹೈಕೋರ್ಟ್ಗೆ ಇಮಿಡಿಯೇಟ್ ಅಪೀಲ್ ಮಾಡುವಂತ ಅವಕಾಶ ವಿನಯ್ ಕುಲಕರ್ಣಿ ಅವರಿಗಿದೆ. ಅಲ್ಲಿ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಹಾಗೆ ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಇದೆರಡನ್ನೂ ಕೂಡ ಅವರು ಅರ್ಜಿಯನ್ನ ಹಾಕಬೇಕಾಗತ್ತೆ. ಬೇಲ್ ಕೊಡಿ ಅಂತ ಹೇಳಿ ವಾದವನ್ನ ಮಂಡಿಸಬೇಕಾಗತ್ತೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ. ಇವತ್ತು ಹೇಳಿದ್ರಲ್ಲ ಅವರು ನ್ಯಾಯಾಧೀಶರು ಕೇಳಿದಾಗ, ರಾಜಕೀಯ ದುರುದ್ದೇಶದಿಂದ ನನ್ನ ವಿರುದ್ಧ ಕೇಸ್ ಮಾಡಲಾಗಿದೆ, ನನ್ನನ್ನ ಈ ಕೇಸ್ನಲ್ಲಿ ಶಿಕ್ಷೆ ಹಾಕಿದ್ದಾರೆ, ನನಗೆ ಅನ್ಯಾಯ ಆಗಿದೆ, ಅದನ್ನ ನ್ಯಾಯಾಲಯಕ್ಕೆ ಅವರು ಕನ್ವಿನ್ಸ್ ಮಾಡುವಂತಹ ಕೆಲಸವನ್ನ ಮಾಡಬೇಕು. ಆಮೇಲೆ ಈ ಕೇಸ್ ಈಗ ಹೋಗೋದು, ಈ ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ, ಇವರಿಗೆ ಆಲ್ರೆಡಿ ಕನ್ವಿಕ್ಟ್ ಆಗಿರೋದ್ರಿಂದ ಆ ಕೇಸ್ ಹೋಗೋದು ಹೈಕೋರ್ಟ್ನ ಡಿವಿಷನಲ್ ಬೆಂಚ್ಗೆ. ಹಾಗಾಗಿ ಅಲ್ಲಿರುವಂತಹ 2 ನ್ಯಾಯಮೂರ್ತಿಗಳು ಇವರಿಗೇನಾದ್ರೂ ಬೇಲ್ ಕೊಟ್ರೆ, ಇವರ ಪರ ವಕೀಲರ ವಾದವನ್ನ ಪರಿಗಣಿಸಿದ್ರೆ ಹೊರಗಡೆ ಬರೋದಕ್ಕೆ, ಬೇಲ್ ಮೂಲಕ ಹೊರಗಡೆ ಬರೋದಕ್ಕೆ ವಿನಯ್ ಕುಲಕರ್ಣಿ ಅವರಿಗೆ ಅವಕಾಶ ಇದೆ. ಜೊತೆಗೆ ಅವರ ಶಾಸಕ ಸ್ಥಾನವೂ ಕೂಡ ಆ ಸಂದರ್ಭದಲ್ಲಿ ರಿವೈವ್ ಆಗುತ್ತೆ. ಆದ್ರೆ ಅದಾಗದೇ ಇದ್ರೆ, ಬೇಲ್ ಸಿಗದೇ ಇದ್ರೆ ಜೈಲಿನಲ್ಲೇ ಕಳಿಬೇಕು. ಶಿಕ್ಷೆಯನ್ನ ವಿನಯ್ ಕುಲಕರ್ಣಿಯವರು ಅನುಭವಿಸಲೇಬೇಕು. ಜೊತೆಗೆ ಶಾಸಕ ಸ್ಥಾನವನ್ನ ಕೂಡ ವಿನಯ್ ಕುಲಕರ್ಣಿಯವರು ಕಳ್ಕೊಳ್ಳಲಿದ್ದಾರೆ. ನಾಳೆ 2 ವರ್ಷಕ್ಕಿಂತ ಹೆಚ್ಚಿನ ಪ್ರಮಾಣದ ಶಿಕ್ಷೆ ಪ್ರಕಟ ಆಗಿದ್ದೇ ಆದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.